ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ಮೇಲೆ ಇದೇ ನಿಮ್ಮ ರೂಮ್. ಇದೆಲ್ಲ ಏನು ಅಂತ ನೋಡ್ತಿದ್ದೀರಾ? ಮಾವನ್ಗೆ ಆಂಟಿಕ್ ಪೀಸ್ಗಳಂದ್ರೆ ಕ್ರೇಜ್ ಜಾಸ್ತಿ. ಇದೆಲ್ಲ ಹಾಗೆ ತಂದಿದ್ದು. ನಿಮಗೆ ಗೊತ್ತಿರ್ಬೇಕಲ್ವಾ? ಯಾಕಂದ್ರೆ ಮಾವ ನಿಮ್ಮ ಮನೆಗೆ ಬಂದಿದ್ದು ಕ್ಯಾಮ್ರಾ ಇಸ್ಕೊಳ್ಳೋದಕ್ಕೆ ಅಲ್ವಾ? ನೊಂದ್ಕೋಬೇಡಿ ಅಮ್ಮ. ನಾನು ಮನೆಗೆ ಹೊಸದಾಗಿ ಬಂದಾಗ ನನಗೂ ಹೀಗೆ ತಳಮಳ. ಆದರೆ ಈಗ ನೋಡಿ ಈ ಮನೆ ನಂದೇ ಆಗ್ಬಿಟ್ಟಿದೆ. ನಿಮಗೇನೇ ಬೇಕು ಅಂದರೂ ಸಂಕೋಚ ಇಲ್ಲದೆ ನನ್ನ ಕೇಳಿ. ಸಿರಿ ಯಾವಾಗಲೂ ಹೇಳ್ತಿದ್ಲು, ನನ್ನ ಮದುವೆ ಆದಮೇಲೆ ನನಗೆ ಅತ್ತೆ ಸಿಕ್ಕಿಲ್ಲ, ಅಮ್ಮ ಸಿಕ್ಕಿದ್ದಾರೆ ಅಂತ. ನನ್ನ ಅದೃಷ್ಟಕ್ಕೆ ಈಗ ಅದೇ ಅಮ್ಮ ನನಗೆ ಸಿಕ್ಕಿದ್ದಾರೆ. ಈ ಮನೇಲಿ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ದೇ ಇರಿ ಅಂತ ಹೇಳೋದು ಸುಲಭ. ಹಾಗಿರೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆದರೆ ನಿಮ್ಮ ಒಳ್ಳೆ ಗುಣದಿಂದ ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ ಅಮ್ಮ. ಟೆನ್ಷನ್ ಮಾಡ್ಕೋಬಿಡಿ. ನಿಮಗೂ ಸುಸ್ತಾಗಿರುತ್ತೆ. ಊಟನ ಇಲ್ಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಅಮ್ಮ ತಗೊಳ್ಳಿ, ಇದೆಲ್ಲ ನಿಮಗೆ ಸೇರಬೇಕಾಗಿರೋದು. ಅಮ್ಮ, ಇದು ನೀವು ತಗೊಳ್ಳೇಬೇಕು ಪ್ಲೀಸ್. ಅಭಿ, ಅಭಿ, ಎಷ್ಟೊತ್ತಂತ ಹಾಗೆ ಕೂತಿರ್ತೀಯ? ಊಟಕ್ಕಾದ್ರೂ ಆಚೆ ಬರೋ ಪ್ಲೀಸ್. ಅಭಿ, ಕ್ಯಾನ್ ಯು ಹಿಯರ್ ಮೀ? ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡೋ. ಪ್ಲೀಸ್ ಲೀವ್ ಮೀ ಅಲೋನ್. ನನ್ಗೆ ಯಾರ ಜೊತೆಗೂ ಮಾತಾಡಕ್ಕೆ ಇಷ್ಟ ಇಲ್ಲ. ಇಟ್ಸ್ ಓಕೆ ಅಭಿ, ಟೇಕ್ ಯುವರ್ ಟೈಮ್. ಊಟ ಎತ್ತಿಡಕ್ಕೆ ಹೇಳಿರ್ತೀನಿ. ನಿನ್ಗೆ ಎಲ್ರ ಜೊತೆ ಊಟ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ರೂಮಿಗೆ ತಂದು ಊಟ ಮಾಡು. ಬಟ್ ಪ್ಲೀಸ್ ಊಟ ಮಾಡು. ಅಭಿ, ಈಗ ನೀವು ಮಾಡಿರೋ ಗಾಯ ಸಾಕು. ಮತ್ತೆ ಅದ್ರ ಮೇಲೆ ಬರೆ ಎಳಿಬೇಡಿ. ನನ್ನ ತಮ್ಮನಿಂದ ದೂರ ಇದ್ದೋ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡ್ರೆ ಒಳ್ಳೇದು. ಲವಿ, ಪ್ಲೀಸ್ ಲೀವ್ ಹಿಮ್ ಅಲೋನ್. ನಿಮ್ಮ ಅಂಗಡಿ ಹೇಗೆ ನಡೀತಿದೆ? ಅಂಗಡಿ? ಯಾವ ಅಂಗಡಿ? ಬುಕ್ ಸ್ಟೋರ್ಸು. ಹಾಂ, ಚೆನ್ನಾಗಿ ನಡೀತೆ, ಚೆನ್ನಾಗಿ ನಡೀತೆ. ಔಷಧಿ ಎಲ್ಲ ತಗೋತಿದ್ದೀರಿ ತಾನೆ? ಕೇಶವ ಸರಿಯಾಗಿ ಕೊಡ್ತಿದ್ದಾನ? ಸರಿ ಆಗ್ತದೆ. ನೀವು ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗ್ತೀರಲ್ವಾ? ನಾನು ಟಾಕಿಂಗ್ ಬಿಟ್ರು ವಾಕಿಂಗ್ ಬಿಡೋದಿಲ್ಲ ನೋಡಿ. ಸರಿ, ನಾಳೆ ನಾನು ಬರ್ತೀನಿ ನಿಮ್ಮ ಜೊತೆಗೆ. ನನ್ನ ಜೊತೆ ಅಲ್ಲ,
ನೀವು ವಾಕಿಂಗ್ ಮಾಡ್ತೀರಾ? ಹ್ಞೂ ಮತ್ತೆ ಅದಕ್ಕೆ ಅಲ್ವಾ ಇಷ್ಟು ಸ್ಲಿಮ್ ಆಗಿರೋದು. ತುಂಬ ಸ್ಲಿಮ್ ಆಗೇ ಇದ್ದೀರಿ. ಯಾಕೆ ಬಿಗ್ರೆ, ಜನ ಯಾರನ್ನಾದ್ರೂ ಮಾತಾಡ್ಕೋತಾರೆ, ನನಗೆ ಮುಜುಗರ ಆಗುತ್ತೆ ಅಂತ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದೀರಾ? ಹಾಗೇನಿಲ್ಲ ದತ್ತಣ್ಣ, ನೀವು ಇಂಥ ಹೆಜ್ಜೆ ಇಟ್ಟಿದ್ದೀರಾ ಅಂದಮೇಲೆ ನೀವು ಜನ ಏನು ಮಾತಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ ಗೊತ್ತು ನನಗೆ. ಅಷ್ಟೇ ಅಲ್ಲ, ಇನ್ನೂ ಈ ಸುದ್ದಿ ಆಚೆ ಎಲ್ಲ ಅಷ್ಟೊಂದು ಹಬ್ಬಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಬರ್ತಾ ಇರೋದು, ನಾನು ನಿಮ್ಮ ಧೈರ್ಯ ಸದ್ಗುಣನ ಸ್ವಲ್ಪ ಮೈಗೂಡಿಸ್ಕೊಳ್ಳೋಣ ಅಂತ. ನನ್ನದು ಸದ್ಗುಣ ಅಂತಂದರೆ ನನ್ನ ಮೊಮ್ಮಗ ನಿಮ್ಮೇಲೂ ಕೋಪಿಸ್ಕೊಂಡ್ಬಿಡ್ತಾನೆ ಅಷ್ಟೇ. ಅರೆ, ಯಾರು ಎಷ್ಟೊತ್ತಲ್ಲಿ ಹೀಗೆ ಬಾಗಿಲು ಬರೀತಾ ಇರೋದು? ಹೆದರ್ಕೋಬೇಡಿ, ನಾನು ನೋಡ್ತೀನಿ ರೀ. ಚುಕ್ಕ ಹೇ, ಯಾಕೋ ಬಂದೆ ಮತ್ತೆ ನೀನು? ಚೆನ್ನಾಗಿ ಕೇಳಿದೆ. ಬೆಳಿಗ್ಗೆ ಎಲ್ಲ ಬಂದು ಗಿಣಿಗೆ ಹೇಳ್ದಂಗೆ ಹೇಳ್ಬಿಟ್ಟು ಹೋಗಿದ್ದೀನಿ. ಅಷ್ಟೆಲ್ಲ ಹೇಳಿದ್ರು ನಿನ್ನ ಸೊಸೆನ್ ಯಾವುದೋ ದೇವಸ್ಥಾನ ಕಳಿಸಿ ಮದುವೆ ಮಾಡಿಸಿದ್ಯಲ್ಲ, ಎಷ್ಟಿರ್ಬೇಕು ನಿನಗೆ? ಹೌದು ಹೌದು, ಮಾಡಿಸಿದ್ದೀನಿ. ಅದನ್ನು ವಿಚಾರಿಸೋದಕ್ಕೆ ನೀನು ಯಾರು? ನಾನು ಈ ಮನೆಯಿಂದ ಹೆಣ್ಣು ತಗೊಂಡು ಹೋದವನು. ಹೆಣ್ಣು ತಗೊಂಡು ಹೋಗಿದ್ದಲ್ಲ, ಹೆಣ್ಣು ಓಡ್ ಬಂದಿದ್ದು. ನಿನಗೆ ಮಾತಾಡೋದಕ್ಕೆ ನೈತಿಕತೆನೇ ಇಲ್ಲ. ಮುಚ್ಚ ಬಾಯಿ ಮುದ್ಕ. ನನಗೂ ಒಬ್ಬಳು ಮಗಳಿದ್ದಾಳೆ. ನಾವು ನಿಮ್ಮ ಸಂಬಂಧಿಕರು ಅಂತ ಗೊತ್ತಾದ್ರೆ ನಾಳೆ ನನ್ನ ಮಗಳನ್ನ ಯಾರೋ ಮದುವೆ ಮಾಡ್ಕೋತಾರೆ. ನಮ್ಮ ಹೆಸರು ಬೀದಿಗೆ ಬರೋ ಹಾಗೆ ಮಾಡಿದ್ಯಲ್ಲ, ಇನ್ನು ನಾನು ಸುಮ್ಮನೆ ಕೂತ್ರೆ ಆಗಲ್ಲ. ಏನ್ರಿ ಮಾಡ್ತಾ ಇದ್ದೀರಾ? ಬಿಡ್ರಿ ತಾತನ, ಇಲ್ಲಾಂದ್ರೆ ಸುಮ್ಮನಿರಲ್ಲ ಅಷ್ಟೇ. ಸುಮ್ಮನೆ ನಿಂತ್ಕೊಳ್ಳಮ್ಮ, ಕಂಡಿದ್ದೀನಿ ಒಂದು ಬಿಟ್ಲು ಬುದ್ಧಿ ಹೇಳಕ್ಕೆ. ತುಳಸಿಯವರೇ, ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ತುಳಸಿಯವರೇ, ದಯವಿಟ್ಟು ನೀವು ಮಂಚದ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೊಳ್ತೀನಿ. ಇವತ್ತಿಗೆಲ್ಲ ಆಗುತ್ತೆ ಅಂತ ನಾನಾಗಲಿ ನೀವಾಗಲಿ ಅಂದ್ಕೊಂಡೇ ಇರಲಿಲ್ಲ. ಆಗಿದ್ದೆಲ್ಲ ಆಗೋಯ್ತು. ನೀವು ಈ ಮನೆಗೆ ಬಂದಿದ್ದೀರಾ, ನಾವಿಬ್ಬರು ಇಲ್ಲಿದ್ದೀವಿ. ನಿಮಗೆ ಮಂಟಪದಲ್ಲೇ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ನೀವು ನನ್ನ ಜವಾಬ್ದಾರಿ. ಏನೇ ಬಂದರೂ ಎದುರಿಸೋಕೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೇನೆ.
ಬಹುಶಃ ಬೇರೆ ಯಾವುದಾದ್ರೂ ಘಟನೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮಗೆ ಫೋನ್ ಮಾಡಿ ಎಲ್ಲ ಹೇಳ್ಕೊಂಡು ನಾನು ಹಗರಾಗ್ತಿದ್ದೆ. ಆದರೆ ಈಗ ಆದರೂ ತುಳಸಿಯವರೇ, ಯಾಕೋ ಗೊತ್ತಿಲ್ಲ, ನಾನು ನಿಮ್ಮನ್ನು ಮದುವೆ ಆಗಿ ಈ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ನನಗೊಂದು ಚಿಕ್ಕ ಪಶ್ಚಾತ್ತಾಪನೂ ಆಗ್ತಿಲ್ಲ. ಶುಭರಾತ್ರಿ. ಏನೋ ಏನೋ ಅನ್ಕೊಂಡಿದ್ಯಾ ನನ್ನನ್ನ? ನಿನಗೆ ಬೇಕಾದಾಗ ನಮ್ಮ ಮನೆಗೆ ಬಂದು ನಿಮ್ಮ ಅಮ್ಮನ ವಿರುದ್ಧ ನಿಮ್ಮ ತಾತನ ವಿರುದ್ಧ ಮಾತಾಡೋದಕ್ಕೆ ನಿಮ್ಮ ಮನೆ ಕರ್ಕೊಂಡ್ಬರ್ತೀಯ. ಈಗ ನನ್ನ ಮೇಲೆ ಕೈ ಮಾಡಿದ್ಯಾ? ನಿಮ್ಮನ್ನ ಕರ್ಕೊಂಡ್ಬಂದಿದ್ದು ತಾತಂಗೆ ಬೇರೆಯವರು ಬುದ್ಧಿ ಹೇಳಿ ಆಗ್ಲಾದ್ರೂ ಸೀರಿಯಸ್ನೆಸ್ ಅರ್ಥ ಆಗುತ್ತೆ ಅಂತ ಬಂದು ಮಾತಾಡ್ ಹೋದ್ರಿ ತಾನೆ. ಈಗ ರೌಡಿಗಳು ಕರ್ಕೊಂಬನ್ನಿ ಅಂತ ನಾನು ಹೇಳಿದ್ನಾ? ನಮ್ಮ ತಾತನ ಮೇಲೆ ಕೈ ಮಾಡಕ್ ಬಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ನನಗೆ ರೋಪ್ ಹಾಕ್ತೀಯ ನೀನು? ಯಾರ ಮುಖ ನೋಡ್ತಿದ್ದೀರಾ? ಹಾಕ ನಾಲ್ಕು ಒಂದ್ ಹೆಜ್ಜೆ ಮುಂದೆ ಇಟ್ರು ಅಷ್ಟೇ. ನಾನೊಂದು ಏಡ್ ಕೊಟ್ರೆ ನೀವ್ಯಾರು ಮನೆಗೆ ವಾಪಸ್ ಹೋಗಲ್ಲ ಅಷ್ಟೇ, ನೆನ್ಪಿರ್ಲಿ. ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾದಾಗೆ ಪೊಲೀಸ್ಗೆ ಫೋನ್ ಮಾಡಿ ಬಂದಿದ್ದೀನಿ. 2 ನಿಮಿಷ ವೆಯ್ಟ್ ಮಾಡಿ, ಬರ್ತಾರೆ. ಏನ್ ನಾನ್ ನೋಡ್ದೆ ಇರೋ ಪೊಲೀಸಾ? ವಯಸ್ಸಾದವ್ರು ಇದಾರೆ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ಸಲ ನಿನ್ನ ಸುಮ್ಮನೆ ಬಿಡೋದಿಲ್ಲಲೇ. ಮುಂದಿನ ಸಲ ಅಂತೆ ನೋಡ್ಕತ್ತೀನಿ ನಿನ್ನ. ನಡಿ ಹೋಗೋಣ. ನೋಡ್ಕತ್ತೀನಿ, ಹೆಚ್ಚಿಗೆ ಹುಡುಗರು ಕರ್ಕೊಂಡ್ ಬರ್ತೀನಿ. ಮುಗಿಲ್ಲ ಅನ್ಸ್ಬಿಡ್ತೀನಿ ನಿನ್ನಲ್ಲೇ. ಅಪ್ಪ, ತಾತ ನಿಮ್ಗೇನು ಆಗಿಲ್ಲ ತಾನೆ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ನಾನೀಗ ಬಂದಿದ್ದು ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತ. ನಾನು ಇಲ್ಲರ ಟೈಮಲ್ಲಿ ಬರ್ಬೋದವರು. ಹುಷಾರಾಗಿರಿ. ಜೀರಿಗೆ ಮೆಣಸು ತುಳಸಿ ಹಾಕಿ ಕಷಾಯ ಮಾಡಿದ್ದೀನಿ. ಜ್ವರ ಬರೋ ಥರ ಇದ್ರೆ ಕಡಿಮೆ ಆಗುತ್ತೆ. ಮಾವ ಕಾಲು ನೋವ್ತಾ ಇದೆಯಾ? ಒತ್ಲಾ? ಮಾವ, ಗೀಸರ್ ಕೆಟ್ಟೋಗಿದೆ ಅಲ್ವಾ, ಅದಕ್ಕೆ ಸ್ಟವ್ ಮೇಲೆ ನೀರಿಗೆ ಇಟ್ಟಿದ್ದೀನಿ. ಇನ್ನೇನು ಕಾಯುತ್ತೆ. ನಿಜ ಹೇಳಬೇಕು ಅಂದರೆ ನಾನು ಅವ್ರನ್ನ ಮಾವ ಅಂತ ಕರಿತೀನಿ ಅಷ್ಟೆ. ಆದರೆ ನನ್ನ ಮನಸ್ಸಿನಲ್ಲಿ ಅವ್ರಿಗಿರೋ ಸ್ಥಾನ ಅಪ್ಪನಿಗಿಂತ ದೊಡ್ಡದು. ಅವ್ರ ಬರ್ತಡೇ ದಿನ ನಾನು ದೇವ್ರನ್ನ ಬೇಡ್ಕೊಳ್ಳೋದಿಷ್ಟೇ, ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡು ಅಂತ. ತಾತ ತಾತ ಏನಾಯ್ತು ತಾತ? ಯಾಕೆ ಹೇಗಿದ್ದೀರಾ? ಓ, ಅವರೆಲ್ಲ ಬಂದು ಹೋದ್ರು ಅಂತನಾ? ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ವಲ್ಲ? ನೆಗೆದು ಬಿತ್ತು. ಇಂಥ 1000 ಜನ ಬಂದರೂ ಈ ದತ್ತನ ಕೂರ್ಲು ಕೂಡ ಕೊಂಗ್ಸಕ್ಕಾಗಲ್ಲ, ಗೊತ್ತಾ? ಮತ್ತೆ ಯಾಕೆ ಹೇಗಿದ್ದೀರಾ? ನನಗೆ ತುಳಸಿದೆ ಯೋಚನೆ ಆಗಿದೆ. ಮನೇಲಿ ಎಲ್ಲಿ ನೋಡಿದ್ರು ಅವಳೇ ನೆನಪಾಗ್ತಿದ್ದಾಳೆ.
ನನಗೆ ಮನೆಗೆ ಬಂದು ಜಾಸ್ತಿ ಟೈಮ್ ಆಗಿಲ್ಲ. ಅಮ್ಮ ಮನೇಲಿಲ್ಲ ಅಂದರೆ ನನಗೆ ನಂಬೋಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ನೀವು ಅಮ್ಮನ ಜೊತೆ ಎಷ್ಟು ವರ್ಷದಿಂದ ಇದ್ದೀರಾ? ಅವರಿಲ್ಲ ಅಂದರೆ ನಿಮಗೆ ನೋವಾಗದೇ ಇರುತ್ತಾ? ಇಷ್ಟು ದಿನ ಅವಳಿಗೆ ನನ್ನ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳಿಗೆ ನನ್ನ ಅವಶ್ಯಕತೆಗಿಂತ ನನಗೆ ಅವಳ ಅವಶ್ಯಕತೆ ಜಾಸ್ತಿ ಇದೆ ಅಂತ ಈಗ ಅರ್ಥ ಆಗ್ತಾ ಇದೆ. ಒಳ್ಳೆ ತಾತ, ಚಿಕ್ಕ ಮಗು ಥರ ನೀವು. ನಾಳೆನೇ ಅವ್ರ ಮನೆಗೆ ಹೋಗೋಣ ಅಂತ ಮಾತಾಡ್ಕೊಂಡ್ರಲ್ಲ ತಾತ? ಅದು ನಾಳೆಗೆ. ಆದರೆ ಈಗ ತುಳಸಿ ಹೇಗಿದ್ದಾಳೋ ಏನೋ ಅಂತ ಟೆನ್ಷನ್ ಶುರುವಾಗಿದೆ. ಅವಳು ಮೆಸೇಜ್ ಮಾಡಿದ್ಲು, ನೀವು ಆರಾಮಾಗಿದ್ದೀರಾ, ಮಾತ್ರೆ ತಗೋತಿದ್ದೀರಾ ಅಂತ. ನಾನು ಹೂ ಅಂತಂದೆ. ಆದರೂ ತಾತ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ನನಗೆ ಒಂದೇ ಒಂದು ನಿಮಿಷ ಟೈಮ್ ಕೊಡಿ. ಅಮ್ಮನ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗೋ ಹಾಗೆ ಮಾಡ್ತೀನಿ. ತಮಾಷೆ ಮಾಡ್ತಾ ಇದ್ದೀಯಾ ಸೋಬ್ರಾಡಿ? ಖಂಡಿತವಾಗ್ಲೂ ಇಲ್ಲ ತಾತ. ನೀವು ಕಣ್ಮುಚ್ಕೊಳ್ಳಿ, ನಾನು ಹೇಳ್ತೀನಿ. ತಮಾಷೆ ಮಾಡಬೇಡ. ನೀವು ಕಣ್ಣು ಮುಚ್ಕೊಳ್ಳಿ ತಾತ. ಹ್ಞೂ. ಇವ್ರು ಮಂಚದ ಮೇಲೆ ಮಲ್ಕೊಳ್ಳಿ ಅಂತ ನಾನು ಕೆಳಗೆ ಮಲ್ಕೊಂಡ್ರೆ ಇವರು ಕೆಳಗೆ ಮಲ್ಕೊಂಡಿದಾರಲ್ಲ. ತಾತ, ಇವಾಗ ಕಣ್ಬಿಡಿ, ಅಮ್ಮ ಪ್ರತ್ಯಕ್ಷ ಆದ್ರು. ತಾತ, ಇಲ್ಲಿ. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೇನೆ ಪುಟ್ಟ. ನೀನು ಹೇಗಿದೀಯಾ? ಮಾವನವರು, ಪಾಪು? ನಾವೆಲ್ಲ ಚೆನ್ನಾಗೇ ಇದ್ದೀವಿ ತುಳಸಿ. ನೀನಿನ್ನೂ ಮಲ್ಕೊಂಡಿಲ್ವಾ? ನಿದ್ದೆ ಬರಲಿಲ್ಲ. ತುಳಸಿ, ಮಾಧವ ಆಗಿದ್ದಾನೆ. ಅವ್ರು ಮಲಗಿದಾರಲ್ಲಿ, ಮಾತಾಡಿದ್ರೆ ಎಚ್ಚರ ಆಗತ್ತೆ ಅಂತ ನಾನು ರೂಮಿಂದ ಹೊರಗೆ ಬಂದೆ. ಹಾಂ ಹಾಂ ಹಾಂ, ಇಷ್ಟೊತ್ತಲ್ಲಿ ನಾವು ಫೋನ್ ಮಾಡಬಾರ್ದಾಗಿತ್ತು. ಆದರೆ ನೀನು ಹೇಗಿದ್ದೀಯೋ ಏನೋ ಅಂತ ಟೆನ್ಷನ್ ಶುರುವಾಗೋಯ್ತು, ಅದಕ್ಕೋಸ್ಕರ ಮಾಡಿದೆ. ಪರವಾಗಿಲ್ಲ ಮಾವ, ನನಗೂ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತಿತ್ತು. ಪಾಪು ಹೇಗಿದ್ದಾನೆ? ಆರಾಮಾಗಿದ್ದಾನಮ್ಮ, ನೀವೇನು ಟೆನ್ಷನ್ ತಗೋಬೇಡಿ. ನೀವು ಊಟ ಮಾಡಿದ್ರಾ? ಅದು ಪುಟ್ಟ, ಮಾವನವ್ರು ಮಾತ್ರೆ ತಗೊಂಡ್ರಾ? ಅಯ್ಯೋ, ನಂದೆಲ್ಲ ನಾನು ನೋಡ್ಕೋತೀನಿ ತುಳಸಿ. ನೀನೊಬ್ಬಳನ್ನೇ ಆ ಮನೆಗೆ ಕಳ್ಸಿದ್ಮೇಲೆ ಯಾಕೋ ಟೆನ್ಷನ್ ಶುರುವಾಯಿತು. ಅವರು ನಿನಗೇನಾದ್ರು ನೋವಾಗೋ ಹಾಗೆ ಮಾತಾಡಿದ್ರ? ನೋಡು, ನಿನಗೇನಾದರೂ ನೋವಾಗೋ ಹಾಗೆ ಮಾಡಿದರೆ ಅದನ್ನು ಮಾಧವನಿಗೆ ಹೇಳಿಬಿಡು. ಸಂಕೋಚ ಪಟ್ಕೋಬೇಡ, ಗೊತ್ತಾಯ್ತಾ? ಹಾಂ ಅಮ್ಮ, ತಾತ ನಾಳೆನೇ ನಿಮ್ಮ ಮನೆಗೆ ಬರೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೋಗ್ಲಾಡಿ, ಅದನ್ನೆಲ್ಲ ಈಗಲೇ ಹೇಳಬೇಕಾಗಿತ್ತಾ? ತುಳಸಿ, ನೀ ಹೋಗಿ ಮಲ್ಕೋಮ್ಮ. ಪಾಪ ಇಷ್ಟೊತ್ತಲ್ಲಿ ಫೋನಲ್ಲಿ ಮಾತಾಡ್ತಿದ್ರೆ ಅವ್ರಿಗೂ ಎಲ್ರಿಗೂ ತೊಂದರೆ ಆಗುತ್ತೆ. ನಾಳೆ ಮಾತಾಡೋಣ. ಹಾಂ, ಈಗ ಸಮಾಧಾನ ಆಯ್ತಾ?